now being recorded. ಹಲೋ ಹಲೋ ಸರ್, ನಮಸ್ಕಾರ. ಪೋರ್ಟರ್ ಇಂದ ಮಾತಾಡ್ತಿರೋದು. ಹೇಳಿ ಮೇಡಮ್. ಸರ್, ಇದೇನಂದ್ರೆ ಪೋರ್ಟರ್ ಕಡೆಯಿಂದ ಇದೊಂದು ಮಿನಿಮಮ್ ಬಿಸ್ನೆಸ್ ಗ್ಯಾರಂಟಿದು ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಇದೇನಂದ್ರೆ ವಾರಕ್ಕೆ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ ಹೇಳಿ. ಇದೇನಂದ್ರೆ ಸರ್, ವಾರಕ್ಕೆ ನಮ್ ಕಡೆಯಿಂದ 12,000 ರೂಪಾಯಿ ಮಿನಿಮಮ್ ಬಿಸ್ನೆಸ್ ಗ್ಯಾರಂಟಿ ಕೊಡ್ತೀವಿ ಸರ್. 6 ದಿವಸಕ್ಕೆ, ಮಂಡೇ ಇಂದ ಸ್ಯಾಟರ್ಡೆ ವರ್ಗು ಬೆಳಗ್ಗೆ 10 ಗಂಟೆಯಿಂದ 8 ಗಂಟೆವರೆಗೂ ಲಾಗಿನ್ ಇರ್ಬೇಕಾಗಿರುತ್ತೆ ಸರ್. ನಿಮ್ ಹೋಮ್ ಲೊಕೇಶನ್ ಅಲ್ಲಿ ಲಾಗಿನ್ ಅಲ್ಲಿ ಇರ್ಬೇಕಾಗಿ ಬೆಳಗ್ಗೆ ಲಾಗಿನ್ ಆಗ್ಬೇಕಾಗಿರೋದು ನಿಮ್ ಹೋಮ್ ಲೊಕೇಶನ್ ಅಲ್ಲಿ. ಅಲ್ಲಿಂದ ನೀವ್ ಎಲ್ ಬೇಕಾದ್ರೂ ಆರ್ಡರ್ಸ್ ತಗೊಂಡ್ ಹೋಗ್ಬೋದು ಸರ್. ನಿಮ್ಗೆ 1.5 ಅವರ್ ಬ್ರೇಕ್ ಟೈಮಿಂಗ್ಸ್ ಇರುತ್ತೆ. ಮಂಡೇ ಇಂದ ಸ್ಯಾಟರ್ಡೆ ವರ್ಗು ಲಾಗಿನ್ ಇರುತ್ತೆ ಸರ್. ಮತ್ತೆ ನೀವು 6 ಮಿಸ್ ಆರ್ಡರ್ಸ್ ಮಾಡ್ಕೋಬಹುದು. ನಿಮ್ಗೆ ಡಿಲೇ ಸೆಕೆಂಡ್ಸ್ ಯಾವ್ದು ಬರಲ್ಲ ಸರ್. ದಿವಸಕ್ಕೆ ಇದು ಲಾಗಿನ್ ಆಕ್ಟಿವೇಟ್ ಮಾಡಾದ್ಮೇಲೆ ನಿಮ್ಗೆ ಡಿಲೇ ಸೆಕೆಂಡ್ಸ್ ಯಾವ್ದು ಬರಲ್ಲ. ಆರ್ಡರ್ಸ್ ಬರುತ್ತೆ, ತಗೊಂಡು ಮಾಡ್ಕೋಬಹುದು ನೀವು. ನಿಮ್ಗೆ ಇವಾಗ 12,000 ರೂಪಾಯಿ ನಾವೇ ಒಂದು ವಾರಕ್ಕೆ ಮಿನಿಮಮ್ ಬಿಸ್ನೆಸ್ ಗ್ಯಾರಂಟಿ ಕೊಟ್ಟಿದ್ವಿ. ಸಪೋಸ್ ಆ ವೀಕ್ ಅಲ್ಲಿ ನಿಮ್ಗೆ 4,000 ಆಯ್ತು, 5,000 ಆಯ್ತು ಅಂದ್ರೆ ಮಿಕ್ಕಿರೋದು ನಮ್ ಕಡೆಯಿಂದ ಹಾಕಿ ಕೊಡ್ತೀವಿ ಸರ್. 6,000 7,000 ಏನ್ ಪೆಂಡಿಂಗ್ ಇರುತ್ತೆ. ಇವಾಗ 6,000 ಆಗುತ್ತೆ, 6,000 ಆಗಿಲ್ಲ ಅಂದ್ರೆ 6,000 ನಮ್ ಕಡೆಯಿಂದ ಹಾಕಿ ಕೊಡ್ತೀವಿ ಸರ್. ಈ ತರ ಒಂದು ಸ್ಕೀಮ್ಸ್ ರನ್ ಮಾಡ್ತಾ ಇದೀವಿ ಮಂಡೇ ಇಂದ. ಸೊ ಇದು ಇಂಟ್ರೆಸ್ಟೆಡ್ ಇದ್ದೀರಾ ಸರ್ ನೀವು ಈ ತರ ಸ್ಕೀಮ್ಸ್ ಅಲ್ಲಿ? ಮೇಡಮ್, ನಾವೇನಾದ್ರು ಫೀಸ್ ಏನ ಕಟ್ಬೇಕಾ? ಇಲ್ಲ ಇಲ್ಲ, ಏನು ಫೀಸ್ ಇಲ್ಲ ಸರ್. ಇದೇನಂದ್ರೆ ನಾವು ನೀವು ಲಾಗಿನ್ ಹೋಮ್ ಲೊಕೇಶನ್ ಅಲ್ಲಿ ಲಾಗಿನ್ ಆಗ್ತಿರೋ ಅಲ್ಲಿ ನಿಮ್ಗೆ 12,000 ರೂಪಾಯಿ ಬಿಸ್ನೆಸ್ ಮಾಡ್ಕೊಡ್ತೀವಿ ಅಂತ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ. ನೀವು ಬೆಳಗ್ಗೆ ನಿಮ್ ಹೋಮ್ ಲೊಕೇಶನ್ ಅಲ್ಲಿ ಲಾಗಿನ್ ಆಗ್ಬೇಕು. ಅಲ್ಲಿಂದ ಹೇಳ್ಬೇಕಾದ್ರೂ ಆರ್ಡರ್ಸ್ ತಗೊಂಡು 10 ಗಂಟೆಯಿಂದ 8 ಗಂಟೆ ಲಾಗಿನ್ ಇರ್ಬೇಕಾಗಿರುತ್ತೆ ಸರ್. ಮತ್ತೆ 1.5 ಅವರ್ ನಿಮ್ಗೆ ಆ ಟೈಮ್ ಅಲ್ಲಿ 10 ಗಂಟೆಯಿಂದ 8 ಗಂಟೆ ಒಳಗಡೆ ನೀವು 1.5 ಅವರ್ ಬ್ರೇಕ್ ತಗೋಬಹುದು. ಆ ಆರ್ಡರ್ ನೀವು ಮಿಸ್ ಮಾಡ್ಕೋಬಹುದು. ನಿಮ್ಗೆ ಡಿಲೇ ಸೆಕೆಂಡ್ಸ್ ನಾವು ರಿಮೂವ್ ಮಾಡ್ತೀವಿ. ಬರ್ತಾ ಇದ್ರೆ ರಿಮೂವ್ ಮಾಡ್ತೀವಿ. ಸೊ ಇದು ಇಂಟ್ರೆಸ್ಟೆಡ್ ಇದ್ದೀರಾ ಸರ್? ಇದೇನ್ ಪೆಂಡಿಂಗ್ ಇವಾಗ 12,000 ಹೇಳ್ತಿದ್ರಲ್ಲ, ಅದ್ರಲ್ಲಿ ಅರ್ಧ ಬಿಸ್ನೆಸ್ ಆಯ್ತು, ಅರ್ಧ ಆಗ್ಲಿಲ್ಲ ಆ ವಾರಕ್ಕೆ ಅಂದ್ರೆ ಅದ್ ಅರ್ಧ ಏನಾಗಿದೆಯೋ ಅದು ಬಿಟ್ಬಿಟ್ಟು ಮಿಕ್ಕಿರೋ ಅರ್ಧ ಏನ್ 12,000ದಲ್ಲಿ ಇವಾಗ 6,000 ಆಯ್ತು, 6,000 ಆಗಿಲ್ಲ ಅಂದ್ರೆ 6,000 ನಮ್ ಕಡೆಯಿಂದ ಹಾಕಿ ಕೊಡ್ತೀವಿ ಸರ್. ಅಲ್ಲ ಮೇಡಮ್, ಈಗ ಆಯ್ತು, ನೀವು ಅಕಸ್ಮಾತ್ ನಾವೀಗ ವಾರಕ್ಕೆ 15,000 ಮಾಡ್ತೀವಿ ಅನ್ಕೊಳ್ಳಿ, ಓಕೆ ಅವಾಗ ಏನಾದ್ರು ಪ್ರಾಬ್ಲಮ್? ಅವಾಗ ನೀವು ಜಾಸ್ತಿ ಸರ್, ಇವಾಗ 12,000 ಅಂದ್ರೆ ನೀವು ಬೆಳಗ್ಗೆ ಯಾವ ಟೈಮಿಂದ ಯಾವ ಟೈಮಿಂಗ್ ಲಾಗಿನ್ ಇರ್ತೀರಾ ಅಂತ ಗೊತ್ತಿಲ್ಲ ಸರ್. ನಮ್ದು ಬಂದು ವರ್ಕಿಂಗ್ ಅವರ್ಸ್ 10 to 8 ಇದ್ರ ಒಳಗಡೆ ನಾವು ಮಾತಾಡ್ತಿರೋದು ಸರ್. ಇದಕ್ ಮುಂಚೆ ಇವಾಗ ಬೆಳಗ್ಗೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ನೀವ್ ಏನೇ ಆರ್ಡರ್ಸ್ ಮಾಡ್ಕೊಂಡ್ರೆ, ಏನೇ ದುಡ್ಡು ಮಾಡ್ಕೊಂಡ್ರೆ ಅದು ಇದಕ್ ಕೌಂಟ್ ಬರಲ್ಲ. ಮತ್ತೆ 8 ಗಂಟೆ ಆದ್ಮೇಲೆ ಏನಾದ್ರು ಆರ್ಡರ್ಸ್ ಮಾಡ್ಕೊಂಡ್ರೆ ಅದು ಕೌಂಟಿಗೆ ಬರಲ್ಲ. ನಮ್ ಕೌಂಟ್ ಇರೋದು ಬಂದು 10 ಗಂಟೆಯಿಂದ 8 ಗಂಟೆವರೆಗೂ ಅಷ್ಟೇ. ಸೊ ಇದ್ರಲ್ಲಿ ನಿಮ್ಗೆ 12,000 ರೂಪಾಯಿ ನಾವು ಮಾಡ್ಕೊಡ್ತೀವಿ ಒಂದ್ ವಾರಕ್ಕೆ 6 ದಿವಸಕ್ಕೆ ಅಂತ ಗ್ಯಾರಂಟಿ ಕೊಡ್ತಾ ಇದೀವಿ. ಆಗಿಲ್ಲ ಅಂದ್ರೆ ನಮ್ ಕಡೆಯಿಂದ ಏನಾಗಿಲ್ವೋ ಆ ದುಡ್ಡು ನಮ್ ಕಡೆಯಿಂದ ಕೊಡ್ತೀವಿ. ವಿತೌಟ್ ಡಿಲೇ ಸೆಕೆಂಡ್ಸ್ ಇರಲ್ಲ. ನಿಮ್ಗೆ ಡಿಲೇ ಸೆಕೆಂಡ್ಸ್ ರಿಮೂವ್ ಮಾಡ್ತೀವಿ. 10 ಗಂಟೆಯಿಂದ 8 ಗಂಟೆ ಬ್ರೇಕ್ ತಗೋಬಹುದು, ಲಂಚ್ ಬ್ರೇಕ್, ಟೀ ಬ್ರೇಕ್ ತಗೋಬಹುದು. 6 ಮಿಸ್ ಆರ್ಡರ್ ಮಾಡ್ಕೋಬಹುದು. ಮಂಡೇ ಇಂದ ಸ್ಯಾಟರ್ಡೆ ವರ್ಗು ಲಾಗಿನ್ ಇರ್ಬೇಕಾಗಿರುತ್ತೆ ಸರ್. 6 ಆರ್ಡರ್ ಮಿಸ್ ಆರ್ಡರ್ ಮಾಡ್ಕೋಬೋದಾ? 6 ಆರ್ಡರ್ ಮಿಸ್ ಮಾಡ್ಕೋಬಹುದು ಒಂದ್ ವಾರಕ್ಕೆ. ಅದು ದಿನಕ್ಕೆ ಒಂದಾಗಿರ್ಬೋದು, ಅಥವಾ ನೀವು 6 ಆರ್ಡರ್ ಅಲ್ಲಿ ಒಂದ್ ದಿವಸ ಮಿಸ್ ಆರ್ಡರ್ ಆಗಿರ್ಬೋದು, ಒಂದ್ ದಿವಸ ಆಗದೆ ಇರ್ಬೋದು. ಏನಾದ್ರೂ ಆಗಿ ಮಿಸ್ ಆರ್ಡರ್ ಸರ್, ಕ್ಯಾನ್ಸಲೇಷನ್ ಅಕೌಂಟ್ ಬೇರೆ ಮಿಸ್ ಆರ್ಡರ್ಸ್ 6 ಮಿಸ್ ಆರ್ಡರ್ಸ್ ನಿಮ್ಗೆ ಮಾಡ್ಕೋಬಹುದು ಅಂತ ಇದೆ. 10 ಗಂಟೆಯಿಂದ 8 ಗಂಟೆ ನೀವು ದುಡ್ಕೋಬೇಕಾಗಿರುತ್ತೆ ಸರ್. ಅದು ಬಿಟ್ಬಿಟ್ಟು ಬೇರೆ ಏನ್ ಎಕ್ಸ್ಟ್ರಾ ಟೈಮಿಂಗ್ಸ್ ಇದೆ ಅದ್ರಲ್ಲಿ ನೀವು ದುಡ್ಕೊಂಡ್ರು ಕೂಡ ಇದಕ್ ಕೌಂಟ್ ಬರಲ್ಲ. ನೀವೇನೇ ದುಡಿದ್ರು ಅದು ನಿಮ್ಗೆ ಏನು ಕೌಂಟ್ ಬರಲ್ಲ. ಈ ಟೈಮ್ ಅಲ್ಲಿ 10 ಗಂಟೆಯಿಂದ 8 ಗಂಟೆವರೆಗೂ 12,000 ನಾವೇನ್ ಫಿಕ್ಸ್ ಮಾಡಿದೀವಿ ಅದು ನೀವು ದುಡ್ಕೊಂಡಿಲ್ಲ ಅಂದ್ರೆ ನಮ್ ಕಡೆಯಿಂದ ನಾವು ಹಾಕಿ ಕೊಡ್ತೀವಿ ಸರ್. ಬೆಳಗ್ಗೆ ನಿಮ್ ಹೋಮ್ ಲೊಕೇಶನ್ ಅಲ್ಲಿ 10 ಗಂಟೆಗೆ ಲಾಗಿನ್ ಆಗ್ಬೋದು. ಎಲ್ ಬೇಕಾದ್ರೂ ಟ್ರಿಪ್ಸ್ ತಗೊಂಡ್ ಹೋಗ್ಬೋದು ಸರ್. ಮೇಡಮ್, ಈಗ ಬೈ ಮಿಸ್ಟೇಕ್ ಒಂದ್ ದಿವಸ ನಾವು ಊರ್ಗ್ ಹೋಗ್ತೀವಿ, ಬರಲ್ಲ ಸರ್? ಅದು ಮುಂಚೆನೆ ನಮ್ಗೆ ಇನ್ಫಾರ್ಮ್ ಮಾಡ್ಬಿಡ್ಬೇಕು ಸರ್. ಅವಾಗ ನಾವ್ ಹೇಳ್ತೀವಿ ಸರ್. ಅವಾಗ ನಾವ್ ಅದು ಅಪ್ಡೇಟ್ ಮಾಡ್ಕೋತೀವಿ. ಸೊ ಅವಾಗ ಏನಾದ್ರು ಕ್ಯಾಲ್ಕುಲೇಷನ್ ಮಾಡಿ ಎಲಿಜಿಬಲ್ ಇದ್ರೆ ಅದು ಅಮೌಂಟ್ ಪೇ ಮಾಡ್ತೀವಿ. ಸಪೋಸ್ ಎಲಿಜಿಬಲ್ ಇಲ್ಲ ಅಂದ್ರೂ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅದನ್ನ ನೀವು ನೆಕ್ಸ್ಟ್ ವೀಕ್ ಕೂಡ ಇದು ರಿಟರ್ನ್ ವಾರ ಇರುತ್ತೆ. ಸೊ ಈ ವಾರ ನೀವು ಎಲಿಜಿಬಲ್ ಆಗಿಲ್ಲ ಅಂದ್ರೂ ಮುಂದಿನ ವಾರ ನೀವು ಮಾಡ್ಕೋಬಹುದು ಸರ್. ಏನೋ ಪರ್ಸನಲ್ ಎಮರ್ಜೆನ್ಸಿ ಇದೆ ಅಂತ ಇದ್ರೆ ನಾವೇ ಇದು ಮಾಡ್ಕೊಡ್ತೀವಿ ಸರ್. ಗೊತ್ತಾಯ್ತು, ನಮ್ಗೇನೆ ಪೆನಾಲ್ಟಿ ಬೀಳಲ್ಲ ಅಂತ ಹೇಳಿದ್ದು. ಇಲ್ಲ, ಪೆನಾಲಿಟಿ ಎಲ್ಲ ಏನ್ ಬೀಳಲ್ಲ. ನೀವು ಒಂದ್ ದಿವಸ 2 ದಿವಸ ರಜಾ ಹಾಕೊಂಡ್ರಿ, ನೀವು 9,000 ದುಡ್ಕೊಂಡಿದೀರಾ ಆ ವಾರದಲ್ಲಿ ಅಂದ್ರೆ ಅದು ನಿಮ್ದೇ ಸರ್. ಅದ್ರಲ್ಲಿ ನಾವ್ ಏನು ಕಟಿಂಗ್ ಮಾಡಲ್ಲ. ಇದೇನ್ 12,000 ನಾವ್ ಫಿಕ್ಸ್ ಮಾಡಿರ್ತೀವಿ. ನೀವು ಪ್ರಾಪರ್ ಆಗಿ ಲಾಗಿನ್ ಆಗಿ ಎಲ್ಲ ಫಾಲೋ ಮಾಡಿ ನಿಮ್ಗೆ 12,000 ಆಗಿಲ್ಲ, 10,000 ಆಗಿದೆ ಅಂದ್ರೆ 2,000 ಏನಿದೆ ಅದ್ ನಾವ್ ಹಾಕೊಡ್ತೀವಿ. ಮೇಡಮ್, ಇದು ಉದ್ದೇಶ ಏನ್ ಮೇಡಮ್ ಕಲ್ಸಿರೋದು? ಇದು ನೀವು ಈ ಕಾನ್ಸೆಪ್ಟ್ ತಗೊಂಡಿರೋದು ನಂಗೆ ಅರ್ಥ ಆಗಿಲ್ಲ ಸರ್. ಇದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ನಿಮ್ಗೆ ನಾವು ಒಬ್ಬೊಬ್ರಿಗೆ ಬಿಸ್ನೆಸ್ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ಸೊ ಇದು ರನ್ ಮಾಡ್ತಾ ಇದೀವಿ. ಸೊ ನಿಮ್ ಲೊಕೇಶನ್ ಅಲ್ಲಿ ಲಾಗಿನ್ ಆದ್ರೆ ನಿಮ್ಗೆ ಇಷ್ಟು ಬಿಸ್ನೆಸ್ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳಕೋಸ್ಕರ ಸರ್. ನಿಮ್ಮನ್ನ ನೋಡಿ ಬೇರೆಯವರು ಬರ್ತಾರೆ, ಬೆನಿಫಿಟ್ ಆಗಿರ್ಲಿ, ಅರ್ನಿಂಗ್ಸ್ ಆಗ್ಲಿ ಅಂತ ಸರ್.
ಓಕೆ ಮೇಡಮ್. ಅರ್ನಿಂಗ್ಸ್ ಆಗ್ಲಿ ಲಾಗಿನ್ಸ್ ಆಗ್ಲಿ ಡ್ರೈವರ್ಸ್ ಎಲ್ಲ. ಯಾಕಂದ್ರೆ ಒಬ್ಬೊಬ್ರು ನಾವು ಲಾಗಿನ್ ಅಲ್ಲಿ ಇರ್ತೀರಿ ನಮ್ಗೆ ದುಡಿಮೆ ಆಗ್ತಿಲ್ಲ ಅಂತ ಹೇಳ್ತಿದಾರಲ್ಲ, ಅಂತ ಡ್ರೈವರ್ಸ್ ಇದು ಯೂಟಿಲೈಸ್ ಮಾಡ್ಕೋಬಹುದಲ್ಲ ಸರ್. ನಾವು ಒಂದು ಲಾಗಿನ್ ಟೈಮ್ ಇಟ್ಟಿದೀವಿ ಅಷ್ಟೇ, 10 ಗಂಟೆಯಿಂದ 8 ಗಂಟೆವರೆಗೂ. ಅದಕ್ಕೆ ಮುಂಚೆ ಏನಾದ್ರು ಆರ್ಡರ್ಸ್ ಮಾಡ್ಕೊಂಡು ದುಡ್ಕೊಂಡಿದ್ರು ಅದು ಇದಕ್ ಬರಲ್ಲ. ಅದು 8 ಗಂಟೆ ಆದ್ಮೇಲೆ ಲಾಗಿನ್ ಮಾಡ್ಕೊಂಡಿದ್ರು ಅದು ಇದಕ್ ಬರಲ್ಲ. ಈ 10 ಗಂಟೆಯಿಂದ 8 ಗಂಟೆ ನಾವು ಪ್ರಾಮಿಸ್ ಈಗ ಮಾಡಿದಿರಲ್ಲ ಪರ್ಫಾರ್ಮೆನ್ಸ್ 12,000 ಹೌದು, ರೂಪಾಯಿ, ಇದು ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ ಅದೆಲ್ಲ ಏನು ಅದು ಇರಲ್ವಾ ಈಗ? ತೆಗಿತೀವಿ ಸರ್. ಅದು ರಿಮೂವ್ ಮಾಡ್ತೀವಿ. 10 ಸೆಕೆಂಡ್ ಇಲ್ಲೇ ರಿಮೂವ್ ಮಾಡ್ತೀವಿ. ಇದು ಆಕ್ಟಿವೇಟ್ ಆದ್ರೆ ಅಲ್ಲ 10 ನಮ್ದೇನ್ ಸೆಕೆಂಡ್ ಇಲ್ಲೇ ರಿಮೂವ್ ಆಗುತ್ತೆ. ನಮ್ದೇನ್ 10 ಸೆಕೆಂಡ್ ಇಲ್ಲ ಸದ್ಯಕ್ಕೆ. ಹಾ ಸರ್, ಇಲ್ಲ ಸಪೋಸ್ ಇದ್ರೆ ಅವ್ರಿಗೆ ರಿಮೂವ್ ಮಾಡ್ತೀವಿ, ಇಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲ ಈಗ ನೀವು 4 ವಾರ ನಾವು ಕರೆಕ್ಟ್ ಮಾಡಿಲ್ಲ ಬಟ್ ನೆಕ್ಸ್ಟ್ ತಿಂಗಳಿಗೆ ಮತ್ತೆ ಡಿಲೇ ಮಾಡಿದ್ರೆ ಅದಿರುತ್ತಾ ಅಂತ ನಾನು ಕೇಳ್ದೆ. ಸರ್ ಇದು ಪರ್ಫಾರ್ಮೆನ್ಸ್ ಎಲ್ಲ ಡಿಲೇ ಕೌಂಟಿಂಗ್ ಸೆಕೆಂಡ್ಸ್ ಇರುತ್ತಾ ಇರಲ್ಲ ಮಾಮೂಲಿ? ಸರ್. ಇದಕ್ ನೀವು ಆಕ್ಟಿವೇಟ್ ಮಾಡಿದ್ರೆ ವಾರ ಇರುತ್ತೆ ಸರ್ ಇದು. ಹಾ ಹಾ, ನೀವ್ ಮಾಡೋ ವಾರ ಇದ್ರಲ್ಲಿ ಆಕ್ಟಿವೇಟ್ ಆಗ್ಬಿಟ್ರೆ ನಿಮ್ಗೆ ವಾರ ನೀವ್ ವಾರಕ್ಕೆ ಒಂದ್ಸರಿ, ಈ ವಾರ ನೀವ್ ಎಲಿಜಿಬಲ್ ಆಗ್ಲಿಲ್ಲ, 12,000 ನೀವ್ ದುಡಿಲಿಲ್ಲ ಅನ್ಕೊಳ್ಳಿ, ಹೌದು. ನೆಕ್ಸ್ಟ್ ವೀಕ್ ನೀವು ಟ್ರೈ ಮಾಡ್ಕೋಬಹುದು ಹಂಗೆ. ಸೊ ಆ ತರ ಇರುತ್ತೆ ಸರ್. ಇವಾಗ ನೀವು ಲಾಗಿನ್ ಹಲೋ ಸರ್, ಇವಾಗ ನೀವು 12,000 ದುಡ್ಕೊಂಡಿಲ್ಲ ಅನ್ಕೊಳ್ಳಿ, ಹಾ ಈ ವಾರ ನೀವು ಲಾಗಿನ್ ಅಲ್ಲಿ 12,000 ದುಡ್ಕೊಂಡಿಲ್ಲ ಅಂದ್ರೆ ನಾವ್ ಕೊಡ್ತೀವಿ ಸರ್. ಇವಾಗ ನೀವು ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಅಂತ 2 ದಿವಸ 3 ದಿವಸ ರಜಾ ಹೌದು. ಹಾಕಿ ಹೋಗ್ತೀರಾ. ಸೊ ಆ ವೀಕ್ ನೀವು ಎಲಿಜಿಬಲ್ ಆಗಲ್ಲ 12,000ಕ್ಕೆ. ಅದನ್ನ ನೀವು ಮುಂದಿನ ವಾರ ಕೂಡ ಟ್ರೈ ಮಾಡ್ಬೋದು ಸರ್. ಹೌದಮ್ಮ. ಈಗ ಬೈ ಮಿಸ್ಟೇಕ್ ಈಗ ಆಯ್ತು, ನಾವು ನೆಕ್ಸ್ಟ್ ಡ್ರೈವರ್ ಕೊಡೋಣ ಅಂತ ಇದೀವಿ ಗಾಡಿ, ಅದು ಡ್ರೈವರ್ಗೆ ಹಂಗೆ ಕಂಟಿನ್ಯೂ ಆಗುತ್ತಲ್ವಾ ಇದು? ಏನ್ ಸರ್? ಈಗ ಈ ಗಾಡಿ ಡ್ರೈವರ್ ಬಿಡೋಣ ಅಂತ ಇರ್ತೀವಿ ಅಂತ ಹೇಳಿ ಓಕೆ, ಬಿಲ್ ಏನ ಕೊಡ್ತೀರಾ, ಅದು ಹಂಗೆ ಕಂಟಿನ್ಯೂ ಆಗುತ್ತಾ? ಹಾ ಸರ್, ಕಂಟಿನ್ಯೂ ಆಗುತ್ತೆ. ಡ್ರೈವರ್ ಡೀಟೇಲ್ಸ್ ಚೇಂಜ್ ಮಾಡ್ಕೊಳ್ಳಿ. ಈಗ ನಿಮ್ ಗಾಡಿ ಕೊಡ್ತಾ ಇರೋದು ಸರ್, ನೀವು ಅಪ್ಲಿಕಬಲ್ ಆಗುತ್ತೆ, ಮಾಡ್ಕೋಬಹುದು ಸರ್. ನಿಮ್ದು ಹೋಮ್ ಲೊಕೇಶನ್ ಯಾವ್ದು ಇರುತ್ತೆ ಸರ್? ನಮ್ದು ಮೇಡಮ್ ಪೀಣ್ಯ ಲಗೇರೆ. ಓಕೆ ಸರ್, ಸರಿ ಸರ್. ಇಂಟ್ರೆಸ್ಟೆಡ್ ಇದ್ದೀರಲ್ಲ? ಸರಿ ಮೇಡಮ್, ನಮ್ಗೇನು ತೊಂದ್ರೆ ಇಲ್ಲ. ಈಗ ಹೆಂಗಿದೀವಿ ಹಂಗಿರ್ತೀವಿ, ಏನ್ ತೊಂದ್ರೆ ಇಲ್ಲ. ಇಲ್ಲ ಸರ್, ನಿಮ್ಗೆ ಯಾವ್ದು ಪೆನಾಲಿಟಿ ಏನು ಬೀಳಲ್ಲ ಸರ್. ಯಾಕಂದ್ರೆ ಈಗ ನಾವು ಮಾಮೂಲಿ 10 ಮಾಡ್ಕೊ ಹೋಗ್ತಾ ಗಂಟೆಯಿಂದ ಇದೀವಿ 8 ಕರೆಕ್ಟ್ ಆಗಿ ಗಂಟೆ ಎಲ್ಲಾನು. ಇಲ್ಲ ಪೆನಾಲಿಟಿ ಯಾವ್ದು ಬೀಳಲ್ಲ ಸರ್. ಇದು ಒಂದು ಸ್ಕೀಮು. ಇವಾಗ ನಿಮ್ಗೆ ದಿನ ಇನ್ಸೆಂಟಿವ್ ಗಳು ಕೊಡ್ತೀರಾ ಗೊತ್ತಾ? ಒಂದು ಆರ್ಡರ್ ಮಾಡಿ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಆ ತರಾನೇ ಇದು ಕೊಡ್ತಾ ಇದೀವಿ ಅಷ್ಟೇ ಸರ್. ನಮ್ ಕಡೆಯಿಂದ ಮಿನಿಮಮ್ ಬಿಸ್ನೆಸ್ ನಿಮ್ಗೆ ಯಾವ್ದು ಪೆನಾಲಿಟಿ ಬೀಳಲ್ಲ, ಏನು ಬೀಳಲ್ಲ. ನೀವ್ ಮಾಡಿರೋ ದುಡ್ಡು ನಾವೇನ್ 12,000 ಕೊಡ್ತಾ ಇದೀವಿ, ಅದಾಗಿಲ್ಲ ಅಂದ್ರೆ ನಮ್ ಕಡೆಯಿಂದ ನಾವು ಕೊಡ್ತೀವಿ. ಸಪೋಸ್ ನೀವು ಒಂದ್ ವಾರ ಊರಿಗೆ ಹೋಗ್ತಾ ಇದೀರಾ, ಒಂದ್ 2-3 ದಿವಸ 9,000 ದುಡ್ದಿದ್ದೀರಾ ಅನ್ಕೊಳ್ಳಿ, ಅದು ನಿಮ್ದೇ ಆಗುತ್ತೆ. ಅದೇನಾದ್ರೂ ಜೆನ್ಯೂನ್ 1 ಅವರ್ ಒಂದ್ ದಿವಸ ಏನೋ ಎಮರ್ಜೆನ್ಸಿಗೆ ಆಯ್ತು ಅಂದ್ರೆ ಆ ತರ ಇದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಅದ್ರ ದುಡ್ಡು ನಿಮ್ಗೆ ಕೊಡ್ತೀವಿ ಸರ್. ಜೆನ್ಯೂನ್ ರೀಸನ್ ಇದ್ರೆ, ಒಂದ್ ದಿವಸ 5 ದಿವಸ ಚೆನ್ನಾಗಿ ಮಾಡಿದೀರಾ, ಒಂದ್ ದಿವಸ ಮಾಡಕ್ ಆಗ್ಲಿಲ್ಲ, ಏನೋ ಪ್ರಾಬ್ಲಮ್ ಆಗ್ಬಿಡ್ತಿಲ್ಲ, ಮಧ್ಯಾಹ್ನ ಮೇಲೆ ಏನೋ ಇಶ್ಯೂ ಆಗ್ಬಿಡ್ತು, ನೀವು ಇದಾಕೊಂಡ್ರೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರಿ ಅಂದ್ರೆ ಅದೇನಿದೆ ಇದ್ ಮಾಡಿ ನಾವು ಕೊಡ್ತೀವಿ ಸರ್ ನಿಮ್ಗೆ. ಹೌದಾ ಮೇಡಮ್? ಈಗ ಒಂದೊಂದ್ ಕಡೆ ಕಳ್ಸ್ತೀರಾ, ಅಲ್ಲಿಂದ ಬಾಡಿಗೆನೆ ಬೀಳಲ್ಲ. ಈಗ ದೊಡ್ಡಬಳ್ಳಾಪುರ ಇಲ್ಲಿ ಒಂದರೆ ಬೆಳಗಿನ ಸಾಯಂಕಾಲ ಬಾಡಿಗೆನೆ ಬೀಳಲ್ಲ, ಹಂಗೆಲ್ಲ ಇರುತ್ತಲ್ವಾ? ಅದೇ ಸರ್, ನಾವು ನಿಮ್ಗೆ 6 ಮಿಸ್ ಆರ್ಡರ್ ಕೊಡ್ತಾ ಇದೀವಲ್ಲ ಸರ್, ಒಂದ್ ಅಲ್ಲ ವಾರಕ್ಕೆ 6 ಮಿಸ್ ಆರ್ಡರ್ ಅಂದ್ರೆ ಕೊಡ್ತಾ ಇದೀವಿ ಅಲ್ಲಿಗೆ ಹೋಗಿರ್ತೀವಿ, ಹೋದ್ಮೇಲೆ ಬಿದ್ದಿಲ್ಲ ಅಂದ್ರೆ ಹೇಳ್ತಾ ಇರೋದು. ಸರ್. ಹೋಗ್ಮೇಲೆ ಬಿದ್ದಿಲ್ಲ ಅಂದ್ರೆ ನೀವು ಬೇರೆ ಕಡೆ ಮೂವ್ ಆಗ್ಬೋದು ಸರ್. ಈಗ ದೊಡ್ಡಬಳ್ಳಾಪುರದಿಂದ ಖಾಲಿ ಬರಕಾಗುತ್ತಾ ಮೇಡಮ್? ಇಲ್ಲ ಸರ್, ಈಗ ಅದು ನಿಯರ್ ಎಕ್ಸಾಂಪಲ್ ಬೈ ಆಗಿ ಹೇಳ್ತಾ ಇರೋದು. ಯಾವ್ದಾದ್ರು ಮೂವ್ ಆಗ್ಬೋದು ಸರ್. ಅದಕ್ಕೆ ಸರ್ ನಾವು 12,000 ರೂಪಾಯಿ ಅಮೌಂಟ್ ಕೊಡ್ತಾ ಇರೋದು. ಸೊ ಅದಕ್ಕೆ ಟೈಮ್ ಪೀರಿಯಡ್ ಇಟ್ಟಿದೀವಿ. ಮೀನ್ಸ್ ಈ ಟೈಮ್ ಅಲ್ಲಿ ಲಾಗಿನ್ ಆದ್ರೆ ಆರ್ಡರ್ಸ್ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಮೇಲೆ ಇಟ್ಟಿರೋದು ಸರ್. ಓಕೆ ಮೇಡಮ್. ಓಕೆ ಸರ್, ನಾನು ಆಕ್ಟಿವೇಟ್ ಮಾಡ್ತೀನಿ. ಮಂಡೇ 10 ಗಂಟೆಯಿಂದ ಲಾಗಿನ್ ಮಾಡ್ಕೊಳ್ಳಿ, ಸರಿನಾ? ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಏನಾದ್ರೂ ಇದ್ರೆ ಇದೇ ನಂಬರ್ ಕಾಲ್ ಮಾಡಿ, ಓಕೆನಾ? ಇದೇ ನಂಬರ್ ಮೇಡಮ್? ಹಾ ಸರ್. ಓಕೆ ಮೇಡಮ್. ಓಕೆ ಸರಿ ಸರ್, ಥ್ಯಾಂಕ್ ಯು. ನೋಡಿ, ಪೋಟರವರು ಯಾವ್ಯಾವ ಗಿಮಿಕ್ಸ್ ಮಾಡ್ತವ್ರೆ ಅಂದರೆ ಅವ್ರ ಕೈ ಕೆಳಗೆ ನಾವು ಇರಬೇಕು ಅನ್ನೋ ಥರ ಗಿಮಿಕ್ಸ್ ಮಾಡ್ತವ್ರೆ. ದಯವಿಟ್ಟು ನಮ್ಮ ಡ್ರೈವರ್ಗಳು ಯಾರೇ ಆಗಿರಲಿ, ಪೋಟರಲ್ಲಿ ಡ್ಯೂಟಿ ಮಾಡೋರು ಆದಷ್ಟು ಇದು ಯಾವುದಕ್ಕೂ ಒಪ್ಕೊಳಕ್ಕೆ ಹೋಗ್ಬೇಡಿ, ಯಾವುದೂ ಇದು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಅವ್ರಿಗೆ ಜೀತದಾಳಾಗಿರ್ತೀವಿ. ವಾರಕ್ಕೆ 25,000 ಡ್ಯೂಟಿ ಕೊಡ್ತಾರಾ? ಮಾತಾಡೋಣ ಅದ್ರ ಬಗ್ಗೆ. ಕೆಲವರು ಎಷ್ಟೋ ಜನ ವಾರಕ್ಕೆ 25,000 ರೀಚ್ ಮಾಡ್ತವ್ರೆ, ಅವ್ರು ಬರೀ ಒಂದು 12,000 ಆಸೆ ತೋರಿಸ್ತವ್ರೆ. ಹೊಸ ಡ್ರೈವರ್ಗಳು ಯಾರೇ ಇದ್ದರೂ ದಯವಿಟ್ಟು ಆಲೋಚನೆ ಮಾಡಿ ನಿರ್ಧಾರ ಮಾಡಿ, ಯಾವುದೇ ರೀತಿ ತೊಂದರೆ ಇಲ್ದಂಗೆ ಡ್ಯೂಟಿ ಮಾಡಿ. ಏನಾದರೂ ತೊಂದರೆಗಳಿತ್ತು ಅಂದರೆ ಪೋಟರ್ ಅನ್ನೋದನ್ನ ನಾವು ಬೆಂಗಳೂರು ಬಿಟ್ಟೆ ತೊಲಗಿಸ್ಬೇಕು. ರೇಟ್ಗಳು ಕಮ್ಮಿ ಮಾಡಿದ್ದಾರೆ, ಎಲ್ಲ ಕಮ್ಮಿ ಮಾಡಿದ್ದಾರೆ. ಬೆಳಗ್ಗೆ 8ರಿಂದ ನಿಮಗೆ ನೈಟು 9, ಬೆಳಗ್ಗೆ 10ರಿಂದ ನೈಟು 8 ಗಂಟೆವರೆಗೂ ಏನಕ್ಕೆ ಲಾಗಿನ್ ಆಗಿ ಇಡಿ ಅಂತವ್ರು ಅಂದರೆ ತಮ್ಮದೇ ಆದಂಥ ಪರ್ಸ್ನಲ್ ಬಾಡಿಗೆ ಯಾವುದು ಹೊಡೆಯಂಗಿಲ್ಲ.
ತಾವು ಬೇರೆ ಕೆಲಸಕ್ಕೆ ಕೈ ಹಾಕಂಗಿಲ್ಲ. ಮನೇಲಿ ಹುಷಾರಿಲ್ಲ ಅಂದರೂ ನೀವು ಡ್ಯೂಟಿ 10 ಅವರ್ ಲಾಗಿನ್ ತೋರಿಸ್ಲೇಬೇಕು. ಈ ಥರ ರೂಲ್ಸ್ಗಳು ಮಾಡ್ತಾವ್ರೆ. ದಯವಿಟ್ಟು ಇದು ಯಾವುದಕ್ಕೂ ಕಿವಿ ಕೊಡಬೇಡಿ. ನಿಮ್ಮದೇನಿದೆಯೋ ಅದು ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಈ ಪೋಟರ್ವ್ರನ್ನ ಆದಷ್ಟು ಬೇಗ ಬೆಂಗಳೂರು ಬಿಟ್ಟು ತೊಲಗಿಸ್ಬೇಕು. ಬೆಂಗಳೂರಲ್ಲಿ ಪೋಟರ್ ಯಾರು ಹೊಡಿಲೇಬಾರ್ದು, ಆ ಥರ ಪರಿಸ್ಥಿತಿ ಬರಬೇಕು. ಇಂತಿ ನಿಮ್ಮ ಪ್ರೀತಿಯ ಲಗ್ಗೇರಿ ಕಾರ್ತಿಕ್.